ಹಸನ್ಮುಖಿಯಾಗಿ ಸಂತೋಷದಲ್ಲಿ ನೀನು ಬರ್ತಾ ಇದ್ದವಳು. ಆದ್ರೆ ಇಂದು ಮಾತ್ರ ಹಾಗಲ್ಲ, ನಿನ್ನ ಮುಖ ಬಾಡಿ ಹೋಗಿದೆ. ಯಾವುದೋ ನೋವಿಗೆ ಒಳಗಾಗಿರಬಹುದು ಎಂಬುದಾಗಿ ನಾನು ಭಾವಿಸಿಕೊಂಡದ್ದು. ಮನಸ್ಸಿನ ದುಗುಡಗಳೇನೆಂಬುದಾಗಿ ನನ್ನನ್ನು ಹೇಳಬಹುದಲ್ಲ. ಕಂದಿದಾನನಿಂದ ಇಲ್ಲಿವರೆಗೆ ಬರುವವರೆಗೆ ಕಾರಣ ಉಂಟು. ಹರುಷದ ದಾಂಪತ್ಯದಿಂದ ಕುಮಾರನನ್ನು ಜನಿಸಿದ್ದಾನೆ. ಮನ್ಮಥ ಎನ್ನುವ ಹೆಸರನ್ನು ಇಟ್ಟು ಸಂಸ್ಕಾರವನ್ನು ಕೊಟ್ಟು ಆತನನ್ನು ಬೆಳೆಸಿದ್ದೇವೆ. ಕೇವಲ ತಂದೆ ತಾಯಿಗಳ ಹೊಣೆಗಾರಿಕೆಯನ್ನು ಮಕ್ಕಳನ್ನ ಸಾಕುವಲಿಗೆ ಸಂಸ್ಕಾರ ಕೊಡಲಿಗೆ ಮುಗಿಯುವುದಿಲ್ಲ. ಅವರು ಪ್ರಾಯ ಸಮರ್ಥರಾಗಿ ಬೆಳೆದು ನಿಂತಾಗ ಮದುವೆ ಎನ್ನುವಂತಹ ಸಂಸ್ಕಾರವನ್ನು ಮಾಡಿಸಬೇಕಾದ ಕರ್ತವ್ಯ. ಮಗ ಮನ್ಮಥನಿಗೆ ಯಾವಾಗ ಕಲ್ಯಾಣವನ್ನು ವೆಚ್ಚಿಸ್ತೀರಿ ಸ್ವಾಮಿ? ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಕೇವಲ 8 ದಿನದಲ್ಲಿ ಉತ್ತಮವಾದಂತಹ ಹೆಣ್ಣನ್ನು ತಂದ ಮಗನಿಗೆ ನಾನೇ ಮದುವೆ ಮಾಡಿಸುತ್ತೇನೆ. ಆ ಮಗನ ಮದುವೆ ನಿರೀಕ್ಷಣೆಯನ್ನು ಸ್ವಾಮಿ. ಲಕ್ಷ್ಮೀ